ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನೋ ಕೊಕೇನ್ ಏನು ಸರ್ ಮೀನಿಂಗ್ ಏನು? ಸರ್ ನೋ ಕೊಕೇನ್ ಎಲ್ಲರಿಗೂ ಗೊತ್ತಿರುತ್ತೆ, ಮೀನಿಂಗ್ ಏನು ಹೇಳಬೇಕಾಗಿಲ್ಲ. ಸೊ ನೋ ಕೊಕೇನ್ ಅಂದರೆ ಆಡಿಯನ್ಸ್ಗೆಲ್ಲ ಗೊತ್ತಿರುತ್ತೆ ಕೊಕೇನ್ಸ್ ಅಂದರೆ ಏನು. ಸೊ ಅದು ಒಳ್ಳೆಯದ ಕೆಟ್ಟದ್ದು ಅನ್ನೋದನ್ನು ಸಿನಿಮಾದಲ್ಲಿ ಬಳಸೋದು ಹೇಗಿರುತ್ತೆ, ಬಳಸಿದ್ರೆ ಕೆಟ್ಟದಾಗುತ್ತಾ ಬಳಸಿದ್ರೆ ಒಳ್ಳೇದಾಗುತ್ತಾ ಅಂತ ಒಂದು ಕಂಟೆಂಟು. ಸೊ ಕಂಟೆಂಟ್ಗೆ ಒಂದು ಸಿನಿಮಾ ಮಾಡಿದೆ. ಇಟ್ಸ್ ನಾಟ್ ಆ್ಯಕ್ಷನ್ ಸಿನಿಮಾ, ಸೊ ಕಾಮಿಡಿ ಇಲ್ಲ. ಬಟ್ ಪ್ರಥಮ್ ಹಾಕ್ಕೊಂಡು ಮಾಡೋರೆಲ್ಲ ಕಾಮಿಡಿಯಾಗೆ ಮಾಡಿದ್ದಾರೆ. ಬಟ್ ನಾನು ಪ್ರಥಮ್ ಹಾಕ್ಕೊಂಡು ಆ್ಯಕ್ಷನ್ ಮಾಡ್ತಾಯಿದ್ದೀನಿ. ಸೊ ನಾವು ಆ್ಯಕ್ಷನ್ ಆದರೆ ಅವ್ರ ಆ್ಯಕ್ಷನಿಗೆ ನಾವು ಕಾಮಿಡಿ. ಯಾಕೆಂದರೆ ನಾವು ಆ್ಯಕ್ಷನ್ ಮಾಸ್ಟರ್ ಆಗಿದ್ದಕ್ಕೆ ನಾವು ಆ್ಯಕ್ಷನ್ ಮಾಸ್ಟ್ರು, ಅವ್ರು ಕಾಮಿಡಿಯಾಗಿ ಮಾಡಿದ್ರಿಂದ ಕಾಮಿಡಿ. ಸೊ ಇದರಲ್ಲಿ ಅವ್ರನ್ನ ಆ್ಯಕ್ಷನ್ ಆಗಿ ಒಂದು ಸ್ವಲ್ಪ ಅಂದರೆ ಎಲ್ಲ ಸಿನಿಮಾಗಳೆಲ್ಲ ಕಾಮಿಡಿ ಮಾಡ್ಕೊಂಬಂದ್ರೆ, ಈಗ ಫಸ್ಟ್ನೇ ದೇವದಲ್ಲೂ ಕಾಮಿಡಿ ಯಾರು ಮಾಡಿದ್ದಾರೆ. ಬಟ್ ಇದು ಪೂರ್ತಿ ಆ್ಯಕ್ಷನ್ ಸಿನಿಮಾ. ಇದರಲ್ಲಿ 5 ಫೈಟು ಇದೆ. 5 ಫೈಟಲ್ಲಿ 3 ಫೈಟ್ ಶೂಟ್ ಮಾಡಿದ್ದೀನಿ. ಸೊ ಎಲ್ಲ ಡಿಫ್ರೆಂಟ್ ಮಾಡಿದ್ದೀನಿ. ಇವತ್ತು ಹೀರೋ ಇಂಟ್ರೊಡಕ್ಷನ್, ಸೊ ಸೀನು ಆ್ಯಂಡ್ ಫೈಟು. ಸೊ ಇನ್ನು ಈಗ ಬಂದಿರೋಲ್ಲ ನೋಡಿದ್ರೆ ಸೀನಿಗೆ ಕಂಪೋಸ್ ಮಾಡ್ತಿದ್ದೆ ನಾನು. ಸೊ ಇದೇ ಥರ ಇರಬೇಕು, ಹಿಂಗೆ ಮಾಡಬೇಕು ಅಂತ ನಾನು ಪ್ರಥಮ್ ಅವ್ರಿಗೆ ಮೊದಲೇ ನಾನು ಹೇಳಿ ಇದೆಲ್ಲ ಪ್ರಿಪ್ರೇಷನ್ ಮಾಡಿ ಒಂದು ವಾರದಿಂದ. ಸೊ ಈಗ ಒಂದು 3 ಡೇಸ್ನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೆ ನಾನು. ಮಿಮ್ಮಿಗುರ್ ಗೋಪಿ ಜೊತೆ ಅವ್ರದ್ದು ಒಂದು ಕಾಂಬಿನೇಷನ್ ಇತ್ತು, ಅದು ಮುಗಿಸಿದ್ದೀನಿ. ಮೊನ್ನೆ ಹೀರೋಯಿನ್ನು ರಚಿತಾ ಅಂತ ಸೆಕೆಂಡ್, ಸೊ ಹೀರೋಯಿನು. ಫಸ್ಟ್ ಹೀರೋಯಿನ್ ಬಂದು ಆರ್ನಾ ಅಂತ. ಸೊ ಅವ್ರದ್ದು ಎಲ್ಲ ಮುಗಿಸಿದ್ದೀನಿ. ಈಗ ಸೆಕೆಂಡ್ ಜೊತೆ ಎಲ್ಲ ಟೋಟಲ್ ಮುಗಿದಿದೆ. ಇನ್ನು 1 ವೀಕ್ ಸಿನಿಮಾ ಆದರೆ ಸಿನಿಮಾ ಮುಗಿಯುತ್ತೆ. ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ನಡೀತದೆ, ಡಬ್ಬಿಂಗ್ ಮುಗಿದಿದೆ, CG ವರ್ಕ್ ನಡೀತಾ ಇದೆ. ಸೊ ಈ ಒಂದು ವೀಕ್ ಮುಗಿದ್ರೆ ಸೊ ಸಿನಿಮಾ ಮುಗಿಯುತ್ತೆ. ಸೊ ಕ್ಲೈಮ್ಯಾಕ್ಸ್ ಬಂದು ಮಂಗಳೂರಲ್ಲಿ ಹಾರ್ಬರಲ್ಲಿ ಮಾಡ್ತಾಯಿದ್ದೀನಿ. ಅದೊಂದು 5 ಡೇಸ್ ವರ್ಕ್ ಹಾಕ್ಕೊಂಡಿದ್ದೀವಿ. ಸೊ ಈ ಟೋಟಲಾಗಿ ಇಷ್ಟು ಮುಗಿದ ಮೇಲೆ ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇರುತ್ತೆ. ಒಬ್ಬ ಸಾಂಗ್ನ ಅಲ್ಲಿ ಬಾಲಿವುಡ್ಡಿಂದ ಒಬ್ಬ ಡ್ಯಾನ್ಸರ್ಸ್ನ ಕರೆಸ್ತಾ ಇದ್ದೀವಿ. ಅದು ರಿಲೀವ್ ಮಾಡಲ್ಲ, ಅವ್ರು ಬಂದಮೇಲೆ ಅದಕ್ಕೆ ಗೊತ್ತಾಗುತ್ತೆ ಏನು ಯಾರು ಅಂತ. ಸೊ ಅದನ್ನೊಂದು ಇಟ್ಕೊಂಡಿದ್ದೀವಿ. ಯೋಗರಾಜ್ ಭಟ್ರು ಸಾಂಗ್ ಬರೀತಿದ್ದಾರೆ, ಒಂದು ನಮ್ಮ ಸುನೀಲ್ ಅವ್ರು ಬರೀತಿದ್ದಾರೆ. ಅದು 2 ಸಾಂಗ್ ನಾವು ಕಂಪೋಸ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಸಾಂಗ್ನ ನೆಕ್ಸ್ಟ್ ವೀಕ್ ಸಾಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಾಂಗ್ ಮುಗಿದ್ರೆ ಸಿನಿಮಾ ಮುಗಿದೋದಂಗೆ. ಸಿನಿಮಾ ಮುಗಿದ್ರೆ ಸಿನಿಮಾ ತೆರೆ ಮೇಲೆ ಬರುತ್ತೆ. ದಯವಿಟ್ಟು ನೋಡಿ, ನಮ್ಮನ್ನು ಅರಸಿ, ನಮ್ಮನ್ನು ಬೆಳೆಸಿ. ಕೇಳ್ಕೊಳೋದೊಂದೇ, ಚಿತ್ರ ರಸಿಕರ ಅಭಿಮಾನಿಗಳಿಗೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅನ್ನೋದು ನಾನು ಹೇಳ್ತೀನಿ. ಯಾಕಂದರೆ ಜನ ಎಲ್ಲ ಕಂಪ್ಲೇಂಟ್ ಏನು, ಯಾರೇ ಸಿನಿಮಾ ಮಾಡಿದೆ ಸರ್ ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ, ಥಿಯೇಟ್ರಿಗೆ ಜನ ದಯವಿಟ್ಟು ಜನಕ್ಕೆ ಬಂದು, ನಾವು ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡೋ ಸಿನಿಮಾಗಳು ನಮಗಿಷ್ಟ ಇಲ್ಲ ಅಂದರೂ ಜನಕ್ಕೆ ಇಷ್ಟ ಆಗಬೇಕು, ಆ ಥರ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಡೈರೆಕ್ಷನ್ ಮಾಡೋದ್ರಿಂದ ತುಂಬ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ. ಆ್ಯಕ್ಷನ್ಸ್ ಆಗ್ಬೋದು, ಸೀನ್ಗಳಾಗ್ಬೋದು. ನಾವು ಒಂದು 35 ಡೇಸ್ ಶೂಟ್, ಈಗ ಆಲ್ರೆಡಿ 20 ಡೇಸ್ ಶೂಟ್ ಆಗಿದೆ. ಇನ್ನು 15 ಡೇಸ್ ಶೂಟಿಂಗ್ ಮುಗಿದ್ರೆ ಶೂಟಿಂಗ್ ಮುಗಿತೆ. ಬನ್ನಿ ಆರೈಸಿ. ಸರ್ ಈಗ ಪ್ರಥಮ್ ಸರ್ ಯಾಕೆ ಅಂತ, ಯಾಕಂದರೆ ಅವರು ಪರ್ಸನಾಲಿಟಿ ನೋಡಿದ್ರೆ ಬೇರೆ ಥರ ಇದೆ. ಸೊ ಅವರು ಈ ಆ್ಯಕ್ಷನ್ಗೆ ಸೆಟ್ ಆಗ್ತಾರ ಅಂತ ಹೆಂಗೆ ಮಾಡಿದ್ರೆ? ಇದು ಒಳ್ಳೆ ಕ್ವಶನ್ ಕೇಳಿದ್ರೆ ಅವರು ಆಗಲ್ಲ, ಅವ್ರು ಆಗೋ ಥರ ಮಾಡಿದ್ದೀನಿ. ಯಾಕೆ ಅಂದರೆ ನಾಟ್ ಕಾಮಿಡಿ, ಆ್ಯಕ್ಷನ್. ಅದು ತುಂಬ ಸೀರಿಯಸ್ ಆ್ಯಕ್ಷನ್ ಯಾಕಂದ್ರೆ ಮಾಡಿದ್ದಾರೆ. ಗನ್ ಶೂಟ್ಸ್ಗಳೆಲ್ಲ ಮಾಡಿದ್ದೀವಿ. ಸೊ ಶೂಟೆಡ್ಡು ಅದು ಚೇಸಿಂಗ್ ಮಾಡಿದ್ದಾರೆ, ಜೀಪ್ ಚೇಸಿಂಗ್ ಮಾಡಿಸಿದ್ದೀನಿ, ಅವರೇ ಗಾಡಿ ಓಡಿಸಿದ್ದಾರೆ. ಬಟ್ ಅಂದರೆ ತುಂಬ ಡಿಫಿಕಲ್ಟಾಗಿ ಮಾಡಿದ್ದೀವಿ. ಬಟ್ ಅಂದರೆ ಅವ್ರು ಏನಕ್ಕೆ ಅಂದರೆ ಅವ್ರು ಎಲ್ಲ ಹೇಳ್ದಂಗೆ ಅವ್ರು ಯಾವ ಥರ ಇದು ಮಾಡ್ತಾರೆ. ಬಟ್ ಇದ್ರಲ್ಲಿ ತುಂಬ ರಿಸ್ಕ್ ತೊಗೊಂಡು ಮಾಡಿದ್ದಾರೆ. ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಗೊತ್ತಾಯ್ತು ಇವ್ರು ಹೆಂಗೆ ಮಾಡಿದ್ದಾರೆ ಅನ್ನೋದು. ಸರ್ ಅವ್ರ ಡೆಡಿಕೇಶನ್ ಹೆಂಗಿತ್ತು ಸರ್? ಯಾಕಂದರೆ ಯಾವಾಗಲೂ ಜಾಲಿಯಾಗಿರ್ತಾರೆ ಪರ್ಸನ್. ಇಲ್ಲ, ಸೆಟ್ಟಲ್ಲೂ ಜಾಲಿಯಾಗಿರ್ತಾರೆ, ಸೀನ್ಗೆ ಬಂದಾಗ ಸೀರಿಯಸ್ ಆಗಿಬಿಡ್ತಾರೆ. ಯಾಕೆಂದರೆ ಆ್ಯಕ್ಷನ್ ಮಾಡುವಾಗ ಅವ್ರಿಗೆ ಏನಾಗ್ಬಿಡ್ತು ಏನೋ ಅಂತ ಒಂದಿದ್ದು. ಬಟ್ ಆದರೂ ಯಾವುದೂ ಅವ್ರು ಹಿಂದಕ್ಕೆ ಅಂಜದೆ ಮಾಡ್ತೀನಿ ಅಂತೆಲ್ಲ ಮಾಡ್ತಿದ್ದಾರೆ. ನಮ್ಮ ಜೊತೆಲಿ ಶೋಭರಾಜ್ ಇದ್ದಾರೆ, ಮುನಿ ಇದ್ದಾರೆ, ಲೀಲಾಮೋಹನ್ ಇದ್ದಾರೆ, ಮಿಮಿಕ್ರಿ ಗೋಪಿ ಇದ್ದಾರೆ. ತುಂಬ ದೊಡ್ಡ ಆರ್ಟಿಸ್ಟ್ಗಳು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಅವ್ರ ಜೊತೆಲ್ಲ ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ, ಸೊ ನನಗೆ ಇವತ್ತೆಲ್ಲ ನಿಂತಿದ್ದು ನನ್ನ ಜೊತೆಲ್ಲ ಕೆಲಸ ಮಾಡಿದವ್ರೆ, ನಂಗೆ ಎಲ್ಲರೂ ಸೇರಿ ಸಪೋರ್ಟ್ ಮಾಡ್ತಿದ್ದಾರೆ. ಸರ್ ಈಗ ಎಷ್ಟೋ ಜನ ಡೈರೆಕ್ಟ್ರು ಈ ಥರ ಮಾದಕ ವಸ್ತುಗಳ ಕಂಟೆಂಟ್ ಬಗ್ಗೆ ಸಿನಿಮಾ ಮಾಡಿದ್ದಾರೆ. ಯಾವುದೇ ಒಬ್ಬ ಡೈರೆಕ್ಟರ್ ಆಗಬೇಕು ಅಂದರೆ ಅವ್ರಿಗೊಂದು ಕನಸು ಅಂತಂದರೆ ಒಂದು ಲವ್ ಅಥವಾ ಬೇರೆ ಏನಾದರೂ ಟ್ರೆಂಡಿಂಗ್ ಇರೋದು ಮಾಡಬೇಕು ಅಂತ ಅನ್ಕೋತಾರೆ. ಈಗ ವೆಂಕಟೇಶ್ ಅವರು ಅಂತಂದರೆ ಕನ್ನಡ ಇಂಡಸ್ಟ್ರಿಲಿ ಚಾಪನ್ನು ಮೂಡಿಸಿರುವಂಥವ್ರು. ಇದೇ ಸಬ್ಜೆಕ್ಟನ್ನೇ ಯಾಕೆ ತಗೊಂಡ್ರು? ಸೊ ಈ ಸಬ್ಜೆಕ್ಟ್ ಯಾಕೆ ತೊಗೊಂಡ್ರೆ, ಸಬ್ಜೆಕ್ಟ್ ತುಂಬ ಚೆನ್ನಾಗಿ ಮಾಡಿದರು ಅವರು. ಸ್ಕ್ರೀನ್ ಪ್ಲೇ ಆ್ಯಂಡ್ ಸ್ಟೋರಿ ಅವ್ರದ್ದೇ, ನಾನು ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ನಮಗೆ ಹೆಂಗೆ ಬೇಕು ನಂಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಕ್ರೀನ್ ಪ್ಲೇ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ವಿ, ಅಂದರೆ ಅವ್ರು ಮಾಡ್ದಂಗೆ ನಾವು ಮಾಡೋಕ್ಕಾಗಲ್ಲ ಸರ್. ಬಟ್ ನನ್ನ ಇದಕ್ಕೆ ಯಾವ ಥರ ಬೇಕು, ಸೊ ಅದನ್ನು ನಾನು ಮಾಡಿಕೊಂಡು ತುಂಬ ನೀಟಾಗಿ ಶೂಟ್ ಮಾಡಿದ್ದೀನಿ. ಥ್ಯಾಂಕ್ ಯು.